ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಸ್ಪೆಷಲಿ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ತಮ್ಮನೆಲ್ಲೇ ಗೊತ್ತಾಗಿರುತ್ತೆ. ಸೊ ಟ್ವಿನ್ ಫ್ಲೇಮ್ಗೋಸ್ಕರನೇ ಈ ಒಂದು ಲವ್ ನೋಟ್ಸ್ ಅಂತ. ನಿಮಗೆ ಫೀಲ್ ಆಗ್ತಾ ಇದೆ ನಾನು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಇದ್ದೀನಿ ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದ್ದರೆ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. So first message, I need to sort things out first before I can come to you. ಓಕೆ, ಕೆಲವ್ರಿಗೆ ಏನಾದರೂ ನೀವು ಸಪ್ರೇಷನ್ನಲ್ಲಿ ಇದ್ದೀರಾ ಅಂತಂದರೆ ಈ ಪರ್ಸನ್ ನಿಮ್ಮ ಹತ್ರಕ್ಕೆ ಬರಬೇಕು ಅಂದರೆ ಅವ್ರ ಲೈಫಲ್ಲಿ ಕೆಲವೊಂದಷ್ಟು ವಿಚಾರಗಳು ನಡೀತಾ ಇದೆ, ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಟಯರ್ಡ್ ಆಫ್ ರನ್ನಿಂಗ್. ಓಕೆ, ಲೈಫ್ ಜೊತೆ ಓಡಾಡಿ ಲೈಫ್ ಜೊತೆಗೇ ಸಾಗ್ತಾ ಲೈಫ್ ಅನ್ನೋ ರೇಸಲ್ಲಿ ಓಡಾಡ್ತಾ ನನಗೆ ಟಯರ್ಡ್ ಆಗಿದೆ. ಈ ಲೈಫ್ ನಿಜವಾಗ್ಲೂ ಟಯರ್ಡ್ ಆಗಿದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಫೆಡ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಯು ಅ ಮೈಟ್ ಬಿ ಇನ್ನೂ ಡೌಟ್ಫುಲ್ ಎನರ್ಜಿನಲ್ಲಿದ್ದಾರೆ. ಅವರ ಒಂದು ಲೈಫಲ್ಲಿ ಕೆಲವೊಂದಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರೋದ್ರಿಂದ, ಒಂದು ಅಂದ್ಕೊಂಡಿರುವಂತಹ ಕೆಲಸಗಳು ಆಗದೆ ಇರೋದ್ರಿಂದ, ಸೊ ನೀವು ಅವ್ರಿಗೆ ಸಿಗ್ತೀರಾ ಇಲ್ಲ ಅನ್ನೋದೇ ಅವ್ರಿಗೆ ನಂಬೋದಕ್ಕಾಗ್ತಾ ಇಲ್ಲ. ಇನ್ನೂ ಡೌಟಲ್ಲೇ ಇದ್ದಾರೆ. ಆ್ಯಂಡ್ ಎಸ್, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಆನ್ ಆ್ಯಂಡ್ ಆಫ್ ಕನೆಕ್ಷನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬೇಗ ಆ ಒಂದು ಕನೆಕ್ಷನ್ ಆಗೋದಿಲ್ಲ. ಸಪೋಸ್ ಏನಾದರೂ ಪಾಸ್ಟಲ್ಲೇ ಆಗಿರುವಂತಹ ಒಂದಷ್ಟು ಅಥವಾ ಪಾಸ್ಟ್ ಕರ್ಮಗಳನ್ನ ಹೀಲ್ ಮಾಡಿಕೊಂಡು ಮತ್ತೆ ಸೇರಬೇಕು ಅಂದರೆ ಇಟ್ ವಿಲ್ ಬಿ ಲೈಕ್ ತುಂಬ ಚಾಲೆಂಜಸ್ ಅನ್ನೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೇ ಇರುತ್ತೆ. ಟೈಮ್ ವಿಲ್ ಟೆಲ್. ಅದಕ್ಕೋಸ್ಕರ ಟೈಮ್ಗೆ ಬಿಟ್ಬಿಡ್ತೀನಿ, ಟೈಮೇ ನೋಡ್ಕೊಳ್ಳಿ. ನಮ್ಮ ಒಂದು ಡೆಸ್ಟಿನಲ್ಲಿ ನಾವಿಬ್ಬರು ಬರ್ತಿದ್ರೆ ಡೆಫಿನೆಟ್ಲಿ ನಾವು ಸಿಗ್ತೀವಿ. ಟೈಮ್ ಹೇಳುತ್ತೆ ಏನನ್ನೋದು ಅಂತ ಅವರು ಟೈಮ್ ಹೀಲ್ಸ್ ಎವ್ರಿಥಿಂಗ್, ಟೈಮ್ ವಿಲ್ ಟೆಲ್ ಅಂತ ಹೇಳ್ತಾ ಇದ್ದಾರೆ. ಸಮಯ ಬಂದರೆ ಅದೇ ಹೇಳುತ್ತೆ, ಸಮಯನೇ ಹೇಳಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಐ ವಿಶ್ ಯು ಆರ್ ನೆಕ್ಸ್ಟ್ ಟು ಮೀ. ಓಕೆ, ಆ್ಯಸ್ ನಾವು ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಒಂದು ಸಜೆಷನ್ಸ್ ಬೇಕು, ಅಥವಾ ಅವರ ಒಂದು ಕರೆಂಟ್ಲಿ ಅವ್ರು ಏನು ಗೋತ್ರೂ ಆಗ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಅವರ ನೆಕ್ಸ್ಟ್ ನೀವಿಲ್ಲ, ಅವರ ಪಕ್ಕದಲ್ಲಿ ನೀವಿಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರ ಪಕ್ಕದಲ್ಲಿ ಇರಬೇಕಾಗಿತ್ತು. ಸೊ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಧೈರ್ಯ ಅನ್ನೋದು ಬರ್ತಿತ್ತು ಅಂತ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ಅಗೇನ್ ಮೈ ಲವ್ ಫಾರ್ ಯು ಈಸ್ ಸ್ಟ್ರಾಂಗರ್ ದೆನ್ ಎವರ್. ಸೊ ನನ್ನ ಪ್ರೀತಿ ಯಾವಾಗಲೂ ಗಟ್ಟಿಯಾಗಿರುತ್ತೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮುಂಚೆ ಹೇಗಿದ್ನೋ ಅದಕ್ಕಿಂತ ಹೆಚ್ಚು ಒಂದು ಸ್ಟ್ರೆಂತ್ನೆಸ್ ಅನ್ನೋದು ಬಂದಿದೆ ಈ ಒಂದು ಪ್ರೀತಿಯಲ್ಲಿ. ಇನ್ನೂ ಅಷ್ಟೇ ಸ್ಟ್ರೆಂತ್ ಅನ್ನೋದು ಕೊಡ್ತೀನಿ, ಅಷ್ಟೇ ಗಟ್ಟಿಯಾಗಿ ಉಳಿಲಿ ನಮ್ಮ ಪ್ರೀತಿ, ಗಟ್ಟಿಯಾಗಿ ಇದೆ ನಿನ್ನ ಮೇಲೆ ನನ್ನ ಪ್ರೀತಿ ಅಂತ ಈ ಪರ್ಸನ್ ಹೇಳ್ತಾ ಇರೋದು. ಡು ಯು ಮಿಸ್ ಮೀ ದ ವೇ ಐ ಮಿಸ್ ಯು. ಓಕೆ, ಈಗ ನಾನು ಯಾವ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಸೊ ನೀನು ನನ್ನ ಪಕ್ಕದಲ್ಲಿ ಇರಬೇಕು ಅನ್ನೋದು ನಾನು ಯಾವ ರೀತಿ ಬಯಸ್ತಾ ಇದ್ದೀನಿ, ನೀನು ಅದೇ ರೀತಿ ಬಯಸ್ತಾ ಇದೆಯಾ, ನೀನು ನನ್ನ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ ಅವ್ರು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಸಪೋಸ್ ನೀವೇನಾದರೂ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದರೆ ಐ ಮಿಸ್ ಯು ಅಂತ ಕಮೆಂಟಲ್ಲಿ ತಿಳಿಸಿ, ಆ ಎನರ್ಜಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಐ ನೀಡ್ ಸಮ್ ಮೋರ್ ಟೈಮ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು ಅಗೇನ್. ಸಿ, ಮತ್ತೆ ನಿಮ್ಮ ಹತ್ರಕ್ಕೆ ಬರಬೇಕು ಅಂದರೂ ಸ್ಟಿಲ್ ಅವ್ರಿಗೆ ಟೈಮ್ ಬೇಕು ಅಂತಲೇ ಇದ್ದಾರೆ. ಮೈಟ್ ಬಿ ಅವರ ಒಂದು ಲೈಫಲ್ಲಿ ತುಂಬ ಗೋತ್ರೂ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇನ್ನೂ ಟೈಮ್ ಬೇಕು, ವೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಮೆಸೇಜ್, ಡೋಂಟ್ ಪ್ರೆಷರ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ನೀವು ಪದೇ ಅವ್ರಿಗೆ ಕಮಿಟ್ಮೆಂಟ್ ಬಗ್ಗೆ, ಯಾವಾಗ ಬರ್ತೀಯಾ, ಯಾವಾಗ ಮೀಟ್ ಆಗ್ತೀಯಾ, ಸೊ ಈ ರೀತಿಯ ಒಂದು ವಿಚಾರಗಳನ್ನ ಏನಾದರೂ ಹೇಳ್ತಾ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಿ. ಡೆಫಿನೆಟ್ಲಿ ಅವ್ರು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಬಿಫೋರ್ ದಟ್ ಅವರು ಕೂಡ ಹೀಲ್ ಆಗಬೇಕು. ಅವರ ಒಂದು ಲೈಫಲ್ಲಿ ಏನೆಲ್ಲ ಅಬ್ಸ್ಟ್ಯಾಕಲ್ಸ್ ಇದೆ, ಬ್ಲಾಕೇಜಸ್ ಇದೆ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಯಾವುದೆಲ್ಲ ಅವರಿಗೆ ಟಯರ್ಡ್ ಫೀಲ್ ಆಗ್ತಾ ಇದೆ, ಫೆಡ್ ಅಪ್ ಆಗ್ತಾ ಇದೆ, ಸೊ ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಆ್ಯಂಡ್ ಡೆಫಿನೆಟ್ಲಿ ಅವ್ರು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಆ್ಯಂಡ್ ಎಸ್, ಈ ಒಂದು ಪರ್ಸನ್ ನಿಮ್ಮನ್ನ
ತುಂಬ ಪ್ರೀತಿ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮುಂಚೆ ಹೇಗಿತ್ತು ಅಷ್ಟೇ ಸ್ಟ್ರಾಂಗ್ ಫೀಲಿಂಗ್ಸ್ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.